ನಮ್ಮನೆ ಸಮ್ಮರ್ ಸೀರೀಸ್ ಎಪಿಸೋಡ್ ನಂಬರ್ 1 ನಲ್ಲಿ ನಾನು ಮಾಡ್ತಾ ಇರುವಂತದ್ದು ಚಕ್ಲಿ. ಬೇಸಿಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಹಪ್ಪಳ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. 3 ಕಪ್ನಷ್ಟು ರೇಷನ್ ರೈಸ್ ನ 3 ಇಂದ 4 ಸರಿ ವಾಶ್ ಮಾಡ್ಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಲಿಟ್ಟಿನ ಕ್ಲೋಸ್ ಮಾಡಿ 2 ದಿನ ಹಾಗೇನೆ ಬಿಡಬೇಕು. ಅದು ಈ ತರ ಆಗಿರುತ್ತೆ. ಈರುಳ್ಳಿ ಕರಿಬೇವಿನ ಸೊಪ್ಪನ್ನ ತೆಗೆದು ಅಕ್ಕಿನ 3 ಇಂದ 4 ಸರಿ ವಾಶ್ ಮಾಡಿಕೊಂಡು 1.5 ಕಪ್ನಷ್ಟು ನೀರನ್ನ ಹಾಕಿ ಅಷ್ಟು ಅಕ್ಕಿನೂ ಕೂಡ ರುಬ್ಕೋಬೇಕು. ಆದಷ್ಟು ಸಣ್ಣದಾಗೇನೆ ರುಬ್ಕೊಳ್ಳಿ, ತುಂಬಾ ತೆಳುವಾಗೇನೆ ಇರಬೇಕು. ನಂತರ ಅದನ್ನ ಒಂದು ದಿನ ಹಾಗೇನೆ ಬಿಟ್ಟು ಟೋಟಲ್ 3 ಕಪ್ನಷ್ಟು ಅಕ್ಕಿಗೆ ರುಬ್ಕೊಳ್ಳೋದಕ್ಕೆ ಮತ್ತೆ ಹಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ 9 ಕಪ್ನಷ್ಟು ನೀರು ಬೇಕಾಗುತ್ತೆ. ನೀವು ಅದನ್ನ ಯಾವ ಥರನಾದ್ರೂ ಬಳಸ್ಕೋಬಹುದು. ನೀರಿಗೆ ಹಿಟ್ಟನ್ನ ಹಾಕಿ 1 ಗಂಟೆಲ್ನಾಗೆ ಮಿಕ್ಸ್ ಮಾಡಿಕೊಂಡು ನಂತರ ಒಲೆನ ಹಚ್ಚಿ ಇದೇ ತರ ಕೈ ಬಿಡದಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಒಂದ್ಸರಿ ಏನಾದ್ರೂ ಕೈ ಬಿಡ್ತು ಅಂದ್ರೆ ಅದು ಗಂಟಾಗ್ಬಿಡುತ್ತೆ. ಒಂದು 10 ರಿಂದ 12 ನಿಮಿಷ ಇದೇ ತರ ಕೈ ಬಿಡದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಈ ತರ ಗಟ್ಟಿಯಾಗಿರುತ್ತೆ. ನಂತರ 1 ನಿಮಿಷ ಲಿಡ್ಡನ್ನ ಕ್ಲೋಸ್ ಮಾಡಿ ಸಿಮ್ ನಲ್ಲೇ ಇಟ್ಕೋಬೇಕು. ಅವಾಗ ಇನ್ನ ಪರ್ಫೆಕ್ಟ್ ಆಗಿ ಹಿಟ್ಟು ರೆಡಿ. ಹಿಟ್ಟು ಬಿಸಿ ಬಿಸಿ ಇರುವಾಗ್ಲೇನೆ ಚಕ್ಲಿನ ಒತ್ಕೊಂಡ್ಬಿಡ್ಬೇಕು. ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೂ ಚಕ್ಲಿ ಪ್ರಾಪರ್ ಆಗಿ ಬರೋದಿಲ್ಲ. ಒಂದು ಕಾಟನ್ ಬಟ್ಟೆ ಮೇಲೆ ಈ ತರ ಒತ್ತಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲು ತುಂಬಾ ಚೆನ್ನಾಗಿರ್ಬೇಕು ಈ ತರ. ನಂತರ 3 ಗಂಟೆ ಅಷ್ಟರಲ್ಲಿ ಚೆನ್ನಾಗಿ ಒಣಗಿರುತ್ತೆ. ನೀರನ್ನ ಚುಮುಕ್ಸಿ ಇದನ್ನ ಉಲ್ಟಾ ಮಾಡಿ ಮತ್ತೆ ಒಣಗಿಸ್ಬೇಕು. ಈವ್ನಿಂಗ್ ಅಷ್ಟರಲ್ಲಿ ಈ ತರ ಒಣಗಿರುತ್ತೆ. ಅದನ್ನ ಇನ್ನೂ ಒಂದಿನ ಚೆನ್ನಾಗಿ ಒಣಗಿಸಿದ್ರೆ ಪರ್ಫೆಕ್ಟ್ ಆಗಿ ಈ ತರ ರೆಡಿ. ನಂತರ ಕಾದಿರುವಂತ ಎಣ್ಣೆನಲ್ಲಿ ಹಾಕಿದ್ರೆ ಎಷ್ಟು ಇದ್ದಿದ್ದ ಚಕ್ಲಿ ಎಷ್ಟು ಅಗಲ ಆಗಿದೆ ನೋಡ್ತಿರ್ಬೋದು. ಇದ್ರ ಕಂಪ್ಲೀಟ್ ರೆಸಿಪಿನ ಕ್ಯಾಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ.